ಹೆಲೋ ಕ್ರಿಕೆಟ್ ಫ್ಯಾನ್ಸ್. ಸಂಜು ಸ್ಯಾಮ್ಸನ್ ಈತನ ಕ್ರಿಕೆಟ್ ಕರಿಯರ್ ತುಂಬಾನೇ ನೋವಿನಿಂದ ಕೂಡಿತ್ತು. ಈಗ ಸಕ್ಸಸ್ ನಲ್ಲಿ ತೇಲಾಡೋ ತರ ಆಗಿದೆ. ಕೇರಳದ ಒಬ್ಬ ಚಿಕ್ಕ ಹುಡುಗ, ಆದರೆ ಕನಸುಗಳು ಅತಿ ದೊಡ್ಡದಾಗಿದ್ವು. ಭಾರತ ತಂಡಕ್ಕೆ ಸೇರ್ಬೇಕು, ಒಂದಲ್ಲ ಒಂದು ಸಾರಿ ಭಾರತ ತಂಡದಲ್ಲಿ ಆಡ್ಬೇಕು ಅನ್ನುವಂತಹ ಒಂದು ದೊಡ್ಡ ಕನಸನ್ನ ಹೊಂದಿದ್ದಂತಹ ಈ ಆಟಗಾರನಿಗೆ ಕ್ರಿಕೆಟ್ ಕರಿಯರ್ ಉದ್ದಕ್ಕೂ ಸಾವಿರಾರು ನೋವಿನ ದಿನಗಳು, ನಿರಾಸೆಯ ದಿನಗಳೇ ಕಾಣಿದ್ವು. ಆದರೆ ಬೆಂಚ್ ನಲ್ಲಿ ಕಾಯ್ತಾ ಇದ್ದಂತಹ ಹುಡುಗ ಇವತ್ತು ವರ್ಲ್ಡ್ ಕಪ್ ನ ಹೀರೋ ಆಗಿರುವ ಈ ಸಕ್ಸಸ್ ಸ್ಟೋರಿಯ ಹಿಂದೆ ಸಾಕಷ್ಟು ನೋವಿನ ದಿನಗಳಿದ್ದಾವೆ. ಇವತ್ತಿನ ಈ ವಿಡಿಯೋನಲ್ಲಿ ಸಂಜು ಸ್ಯಾಮ್ಸನ್ ಯಾರು, ಸಂಜು ಸ್ಯಾಮ್ಸನ್ ನ ಆ ನೋವಿನ ದಿನಗಳು ಹೇಗಿದ್ವು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ಸಂಜು ಸ್ಯಾಮ್ಸನ್ ನ ಫ್ಯಾನ್ ಆಗಿದ್ರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ನ ಫ್ಯಾನ್ ಆಗಿದ್ರೆ, ನೀವು ಇನ್ನವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಜು ಸ್ಯಾಮ್ಸನ್ ಅತಿ ಚಿಕ್ಕ ವಯಸ್ಸಿನಲ್ಲೇ ಕ್ರಿಕೆಟ್ ಆಟವನ್ನ ಆಡಲು ಪ್ರಾರಂಭಿಸ್ತಾರೆ. 16ನೇ ವಯಸ್ಸಿನಲ್ಲಿ ಕೇರಳ ತಂಡವನ್ನ ಸೇರಿಕೊಳ್ತಾರೆ. ಅವರು ಹೊಡೆದೇ ಇರುವಂತ ಶಾಟ್ ಗಳಿಲ್ಲ, ಗ್ರೌಂಡ್ ನಲ್ಲಿ ಬೌಂಡ್ರಿ ಗೆರೆಯನ್ನ ದಾಟಿಸದ ಮೂಲೆಗಳಿಲ್ಲ. ಅತಿ ವೇಗವಾಗಿ ರನ್ ಗಳಿಸುವ ಕೌಶಲ್ಯ, ಅತಿ ವೇಗವಾಗಿ ಬ್ಯಾಟಿಂಗ್ ಅನ್ನ ಆಡುವ ಅವರ ಸ್ಕಿಲ್ ಗಳನ್ನ ನೋಡಿ, ಅಂಡರ್ 19 ವರ್ಲ್ಡ್ ಕಪ್ ನಲ್ಲಿ ಸಂಜು ಸ್ಯಾಮ್ಸನ್ ಆಡಿದ ಹೊಡೆತಗಳನ್ನ ನೋಡಿ, ಆತನ ಆಟವನ್ನ ನೋಡಿ ಕ್ರಿಕೆಟ್ ದಿಗ್ಗಜರೇ ಈತ ಭಾರತ ತಂಡದ ಭವಿಷ್ಯದ ಸ್ಟಾರ್ ಎಂದು ಹೇಳ್ತಾ ಇದ್ರು. ಸಂಜು ಸ್ಯಾಮ್ಸನ್ ನ ಅವತ್ತು ಅಂಡರ್ 19 ಟೀಮ್ ಅಲ್ಲಿ ಆಡಿದ ಆಟವನ್ನ ನೋಡಿದವರು ಭಾರತ ತಂಡಕ್ಕೆ ಈತ ಸೆಲೆಕ್ಟ್ ಆಗಲೇಬೇಕು ಅಂತ ಪಟ್ಟು ಕೂಡ ಹಿಡಿದಿದ್ರು. ಸಂಜು ಸ್ಯಾಮ್ಸನ್ ಕೇವಲ ಒಬ್ಬ ಬ್ಯಾಟ್ಸ್ಮನ್ ಆಗಿರ್ಲಿಲ್ಲ, ಹಿ ವಾಸ್ ವೆರಿ ಟ್ಯಾಲೆಂಟೆಡ್ ಮತ್ತು ಬ್ಯಾಟಿನ ಜೊತೆ ಮ್ಯಾಜಿಕ್ ಅನ್ನ ಮಾಡುವ ಒಬ್ಬ ಮಾಂತ್ರಿಕನ ತರ ಆಟವನ್ನ ಆಡ್ತಾ ಇದ್ರು. ಹೌ ಗುಡ್ ಇಸ್ ಸಂಜು ಅಂತ ನಿಮ್ನ ಯಾರಾದ್ರೂ ಕೇಳಿದ್ರೆ, ಆತನ IPL ಕರಿಯರ್ ನ ಸ್ಟಾಟಿಸ್ಟಿಕ್ಸ್ ಅನ್ನ 4 ಜನರಿಗೆ ತೋರಿಸಬೇಕಾಗತ್ತೆ. ಸಾವಿರಾರು ರನ್ಗಳು, ಪ್ರತಿ ಬಾಲ್ ಅನ್ನ ಬೌಂಡ್ರಿ ಗೆರೆ ದಾಟಿಸಬೇಕನ್ನುವ ಆತನ ಉತ್ಸಾಹ, ಮಹೇಂದ್ರ ಸಿಂಗ್ ಧೋನಿ ತರ ಕಾಮ್ ಆಗಿ AB ಡಿವಿಲಿಯರ್ಸ್ ತರ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಆಗಿ ಆಟವನ್ನ ಆಡುವ ಸಂಜು ಸ್ಯಾಮ್ಸನ್ ಫಿನಿಶರ್ ಆಗಿ ಕೂಡ ಆಟವನ್ನ ಆಡ್ತಾರೆ. ಅದೇ ರೀತಿ ನೀವು ಇನ್ನಿಂಗ್ಸ್ ನ ಓಪನ್ ಮಾಡು ಅಂದ್ರೂ ಕೂಡ ಪವರ್ ಪ್ಲೇ ನಲ್ಲೇ ಮ್ಯಾಚ್ ಅನ್ನ ಗೆಲ್ಲಿಸಿಕೊಡುವಂತಹ ಆಟಗಾರ. ಸಂಜು ಸ್ಯಾಮ್ಸನ್ ಬಗ್ಗೆ ನಾವು ಮಾತನಾಡಬೇಕಾದ್ರೆ, ಅವರು IPL ನಲ್ಲಿ ಆಡಿದ 119 ರನ್ ಗಳ ಇನ್ನಿಂಗ್ಸ್ ಅನ್ನ ಮರೆಯೋಕೆ ಆಗಲ್ಲ. ಅವರು ಆಡಿದ ಬಿಗ್ ನಾಕ್ಔಟ್ ಮ್ಯಾಚ್ ಗಳನ್ನ, ಸಂಜು ಸ್ಯಾಮ್ಸನ್ ಹೊಡೆತಗಳನ್ನ ಇಂದಿಗೂ ನಾವು ಮರೆಯೋಕಾಗಲ್ಲ. ಸಂಜು ಸ್ಯಾಮ್ಸನ್ ಕೇವಲ ಆನ್ ಫೀಲ್ಡ್ ಅಲ್ಲಿ ಮಾತ್ರ ಅಗ್ರೆಸಿವ್. ಅದೇ ರೀತಿ ಸಂಜು ಸ್ಯಾಮ್ಸನ್ ನ ತುಂಬಾ ಹತ್ತಿರದಿಂದ ನೋಡಿದವ್ರು ಹೇಳೋ ತರ ಸಂಜು ಸ್ಯಾಮ್ಸನ್ ತುಂಬಾನೇ ಕೈಂಡ್ ಅಂಡ್ ಹಂಬಲ್. ಆಫ್ ದಿ ಫೀಲ್ಡ್ ಅಲ್ಲಿ ನೋಡ್ಬೇಕಂದ್ರೆ ಸಂಜು ಸ್ಯಾಮ್ಸನ್ ನನ್ನ ಪ್ರತಿಯೊಂದು ಇನ್ನಿಂಗ್ಸ್ ನ ಗೆಲುವನ್ನ ತನ್ನ ತಾಯಿಗೆ ಅರ್ಪಿಸುತ್ತಾ ತನ್ನ ಫ್ಯಾಮಿಲಿಯನ್ನ ಅತಿಯಾಗಿ ಪ್ರೀತಿಸುವ ಸಂಜು ಸ್ಯಾಮ್ಸನ್ ಕೇವಲ ಆಟದಲ್ಲಿ ಮಾತ್ರ ದೊಡ್ಡವರಾಗಿಲ್ಲ, ತಮ್ಮ ಹೃದಯದಲ್ಲೂ ಕೂಡ ದೊಡ್ಡವರಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಸಂಜು ಸ್ಯಾಮ್ಸನ್ ಆಗಿ ಬದುಕೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಸಂಜು ಸ್ಯಾಮ್ಸನ್ ಇಷ್ಟೊಂದು ಒಳ್ಳೆಯ ಆಟಗಾರ ಆಗಿದ್ರು ಕೂಡ ಭಾರತ ತಂಡಕ್ಕೆ ಇಲ್ಲಿವರೆಗೂ ಯಾಕೆ ಆಯ್ಕೆ ಮಾಡಲಾಗ್ಲಿಲ್ಲ ಅನ್ನುವ ಕ್ವಶನ್ಗಳು ಸಾಕಷ್ಟು ಜನರನ್ನ ಕಾಡ್ತಾ ಇದ್ದಾವೆ. ಮೊದಲನೇ ಕಾರಣ ಮಹೇಂದ್ರ ಸಿಂಗ್ ಧೋನಿ. ಮಹೇಂದ್ರ ಸಿಂಗ್ ಧೋನಿ ಭಾರತ ತಂಡ ಮತ್ತು ವಿಶ್ವ ಕಂಡ ಅತ್ಯಂತ ಬೆಸ್ಟ್ ವಿಕೆಟ್ ಕೀಪರ್ ಗಳಲ್ಲಿ ಒಬ್ಬರು. ಮಹೇಂದ್ರ ಸಿಂಗ್ ಧೋನಿ ಅವರ ಕ್ರಿಕೆಟ್ ಕರಿಯರ್ ಇಷ್ಟೊಂದು ದೊಡ್ಡದಾಗಿತ್ತಲ್ಲ, ಸಾಕಷ್ಟು ವಿಕೆಟ್ ಕೀಪರ್ ಗಳಿಗೆ ಚಾನ್ಸಸ್ ಸಿಗ್ಲಿಲ್ಲ. ಆ ವಿಕೆಟ್ ಕೀಪರ್ ಗಳಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಒಬ್ರು. ಮಹೇಂದ್ರ ಸಿಂಗ್ ಧೋನಿ ರಿಟೈರ್ಡ್ ಆದ್ಮೇಲೆ ಸಂಜು ಸ್ಯಾಮ್ಸನ್ ಗೆ ಚಾನ್ಸ್ ಸಿಗುತ್ತಾ ಅಂತ ನೋಡ್ಬೇಕಾದ್ರೆ ಅವಾಗ ರಿಷಬ್ ಪಂತ್ ಬಂದ್ರು. ಫುಲ್ ಯಂಗ್ ಅಂಡ್ ಫೈರ್ ಎನರ್ಜೆಟಿಕ್ ಬ್ಯಾಟ್ಸ್ಮನ್ ಆದ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಗಿಂತ ಉತ್ತಮ ಆಯ್ಕೆ ಅಂತ ಜನ ಮಾತನಾಡಿದ್ರು. ಆಯ್ಕೆ ಸಮಿತಿ ಕೂಡ ಸಂಜು ಸ್ಯಾಮ್ಸನ್ ಗಿಂತ ರಿಷಬ್ ಪಂತ್ ಗೆ ಜಾಸ್ತಿ ಓಟನ್ನ ಕೊಡಲಾಯಿತು. ಹೀಗಾಗಿ ಸಂಜು ಸ್ಯಾಮ್ಸನ್ ಪ್ಲೇಸ್ ಅನ್ನ ರಿಷಬ್ ಪಂತ್ ಗಳಿಸಿದ್ರು. ಹೀಗೆ ನಡಿಬೇಕಾದ್ರೆ ಅವಾಗ ಇವಾಗ ಅನ್ನೋ ತರ ಕೆಲವೊಂದು ಸಿರೀಸ್ ಗಳಲ್ಲಿ ಸಂಜು ಸ್ಯಾಮ್ಸನ್ ನ ಆಯ್ಕೆ ಮಾಡ್ಲಾಗ್ತಾ ಇತ್ತು. ಆದರೆ ನರ್ವಸ್ ನಿಂದ ಕೆಲವೊಂದು ಬ್ಯಾಡ್ ಶಾಟ್ ಗಳನ್ನ ಸೆಲೆಕ್ಟ್ ಮಾಡಿ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾ ಇದ್ರು. ಇನ್ನು ಕೆಲವೊಂದ್ಸರಿ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾಗ ಇಂಜುರಿ ಒಳಗಾಗ್ತಾ ಇದ್ರು. ಇನ್ನೇನು ಸಂಜು ಸ್ಯಾಮ್ಸನ್ ನ ಕರಿಯರೇ ಮುಗಿದ್ ಹೋಯ್ತು ಅನ್ನೋಷ್ಟರಲ್ಲಿ ಅವಾಗ ಇವಾಗ ಒಂದು ಸೆಂಚುರಿ ಮತ್ತು 50 ಗಳನ್ನ ಬಾರಿಸಿದ್ದ ಸಂಜು ಸ್ಯಾಮ್ಸನ್ ಇನ್ನೇನು ಈತನ ಕರಿಯರೇ ಮುಗಿದ್ ಹೋಗುತ್ತೆ ಅನ್ನುವಾಗ ಆತನ ಬೆಂಬಲಿಗೆ ನಿಂತಹ ಗೌತಮ್ ಗಂಭೀರ್ ಎಷ್ಟೇ ಕಷ್ಟದ ದಿನಗಳಿದ್ರು ಕೂಡ ಹಾರ್ಡ್ ವರ್ಕ್ ಅನ್ನ ಬಿಡದೆ ತಂಡಕ್ಕೆ ಸೆಲೆಕ್ಟ್ ಆದ್ರೂ ಕೂಡ ಪಂದ್ಯವನ್ನ ಆಡಿಸದೇ ಇದ್ದಾಗ ನೆಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ನಿರತರಾಗ್ತಿದ್ದಂತಹ ಸಂಜು ಸ್ಯಾಮ್ಸನ್ ಎಷ್ಟೋ ಸಾರಿ ಪಂದ್ಯಗಳನ್ನ ಆಡದೆ ಇಂಜುರಿಗೆ ಒಳಗಾಗಿದ್ದು ಇದೆ.
ಇದಾದ ಮೇಲೆ ಕೆಲವೊಂದು ಸೀರೀಸ್ ಗಳಲ್ಲಿ ಚಾನ್ಸ್ ಸಿಕ್ಕಾಗ ನರ್ವಸ್ ನಿಂದ ಔಟ್ ಆಗಿರ್ಬೋದು, ಯಾವುದೋ ಒಂದೆರಡು ಕ್ಯಾಚ್ ಗಳನ್ನ ಬಿಟ್ಟಾಗ ಅವರ ಮೇಲೆ ಜನ ಹಾಕುವಂತ ಪ್ರೆಷರ್ ಆಗಿರ್ಬೋದು, ಅವರು ಫೇಲ್ ಆದಾಗ ಅವ್ರನ್ನ ಟ್ರೋಲ್ ಮಾಡಿದ ರೀತಿ ಸಂಜು ಸ್ಯಾಮ್ಸನ್ ನ ಅವಾಗವಾಗ್ಲೇ ಕುಗ್ಗಿಸ್ತಾ ಇತ್ತು. ಆದರೆ ಇವ್ಯಾವ್ದಕ್ಕೂ ಧೃತಿಗೆಡದ ಸಂಜು ಸ್ಯಾಮ್ಸನ್ ತನ್ನ ಪೇಷನ್ಸ್ ಇಂದ ವೇಟ್ ಮಾಡ್ತಾ ಇದ್ರು. ಆದ್ರೂ ಸಹ ಜನ ಈತನನ್ನ ಇನ್ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಕರೀತಾ ಇದ್ರು. ಸಂಜು ಸ್ಯಾಮ್ಸನ್ ಆಗಿ ಬದುಕೋದು ಅಷ್ಟೊಂದು ಈಸಿ ಅಲ್ಲ. ಇಷ್ಟೊಂದು ಟ್ಯಾಲೆಂಟ್ ಇದ್ರು ವರ್ಲ್ಡ್ ಕಪ್ ಅನ್ನ ಟಿವಿಯಲ್ಲಿ ನೋಡ್ಬೇಕಾಗತ್ತೆ. ಟೀಮ್ಗೆ ಸೆಲೆಕ್ಟ್ ಆದ್ರೂ ಕೂಡ ಹೋಟೆಲ್ ರೂಮ್ ಗಳಲ್ಲಿ ಕಾಲವನ್ನ ಕಳಿಬೇಕಾಗತ್ತೆ, ಬೆಂಚ್ ಅನ್ನ ಕಾಯ್ಬೇಕಾಗತ್ತೆ. ಸಂಜು ಸ್ಯಾಮ್ಸನ್ ಅಭಿಮಾನಿಗಳು ವೈ ನಾಟ್ ಸಂಜು ಅನ್ನುವಂತ ಸ್ಲೋಗನ್ ನ ಹಿಡ್ಕೊಂಡು ಇಡೀ ಗ್ರೌಂಡ್ ತುಂಬಾ ಓಡಾಡಿದ್ರು ಕೂಡ ಇದನ್ನೆಲ್ಲವನ್ನ ನೋಡದೆ ಇರೋ ತರ ತಮ್ಮನ್ನ ತಾವೇ ಶಾಂತ ರೂಪವಾಗಿ ತೋರಿಸಿರುವ ಸಂಜು ಸ್ಯಾಮ್ಸನ್ ಅವರ ಕಾಮ್ನೆಸ್ಗೆ ನಮ್ದೊಂದು ಸೆಲ್ಯೂಟ್. ಸಂಜು ಸ್ಯಾಮ್ಸನ್ ಕ್ರಿಕೆಟ್ ನ ಸಲುವಾಗಿ ತಮ್ಮ ಮನೆಯನ್ನ ಬಿಡ್ತಾರೆ, ತಮ್ಮ ಸಿಟಿಯನ್ನ ಬಿಡ್ತಾರೆ, ತಮ್ಮ ಫ್ರೆಂಡ್ಸ್ ಗಳನ್ನ ಬಿಡ್ತಾರೆ, ಫ್ಯಾಮಿಲಿಗಳನ್ನ ಬಿಡ್ತಾರೆ. ಇದ್ ಆದ ಮೇಲೂ ಕೂಡ ಸಂಜು ಸ್ಯಾಮ್ಸನ್ಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಚಾನ್ಸ್ ಸಿಗಲ್ಲ. ಇದೆಲ್ಲವನ್ನ ನೋಡಿದ ಸಂಜು ಸ್ಯಾಮ್ಸನ್ ತನಗೆ ತಾನೇ ಕೇಳಿಕೊಳ್ಳುತ್ತಿರುವಂತಹ ಒಂದು ಪ್ರಶ್ನೆ, ಇಸ್ ಇಟ್ ವರ್ತ್ ಫಾರ್ ಇಟ್? ಇದು ನನಗೆ ಬೇಕಾ ಅಂತ ಸಾವಿರಾರು ಸರಿ ಆತನಿಗೆ ಕ್ವಶನ್ಗಳು ಬಂದಿದ್ರು ಕೂಡ ತನ್ನ ಕನಸನ್ನ ಬೆನ್ನತ್ತಿ ಹೊರಟ ಆ ಚಿಕ್ಕ ಹುಡುಗ ಇವತ್ತು ಭಾರತ ತಂಡದ ಸ್ಟಾರ್ ಆಟಗಾರ. ಇದು ಆದ ಮೇಲೆ ಸಂಜು ಸ್ಯಾಮ್ಸನ್ಗೆ 2024 ಮತ್ತು 26 ವರ್ಲ್ಡ್ ಕಪ್ ನಲ್ಲಿ ಚಾನ್ಸ್ ಸಿಗತ್ತೆ. 2026 ವರ್ಲ್ಡ್ ಕಪ್ ನಲ್ಲಿ ಫೈನಲ್ ಇನ್ನಿಂಗ್ಸ್ ನಲ್ಲಿ ಆಡಿದ 89 ರನ್ಗಳ ಈ ಆಟವನ್ನ ನೋಡಿದ ಕ್ರಿಕೆಟ್ ದಿಗ್ಗಜರು ಈತ ಸಾಧಾರಣ ಆಟಗಾರರಲ್ಲ, ಈತ ಲೆಜೆಂಡರಿ ಆಟಗಾರ ಎಂದು ಹೇಳ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಈ ವರ್ಲ್ಡ್ ಕಪ್ ನಲ್ಲಿ ಆಡಿರುವ 300ಕ್ಕಿಂತ ಹೆಚ್ಚು ರನ್ಗಳು, ಅತಿ ಹೆಚ್ಚು ಸಿಕ್ಸರ್ಸ್ಗಳು ದಾಖಲೆಯನ್ನ ಸೇರಿದ್ರೆ ಸಂಜು ಸ್ಯಾಮ್ಸನ್ ಹೊಡೆದ ಪ್ರತಿಯೊಂದು ಶಾಟ್ಗಳು ಕ್ರಿಕೆಟ್ ದಿಗ್ಗಜರನ್ನು ಬೆರಗಾಗಿಸುವಂತೆ ಮಾಡಿದೆ. ಅತಿಯಾದ ಪ್ರೆಷರ್ ನಲ್ಲಿ ತಂಡ ಕೊಲಾಪ್ಸ್ ಆಗತ್ತೆ ಅಂತ ಜನ ಮಾತಾಡಿದ್ರೆ ಅತಿಯಾಗಿರುವ ಪ್ರೆಷರೇ ತನಗೆ ಅಪರ್ಚುನಿಟಿ ಅಂತ ತಿಳ್ಕೊಂಡು ಆಟವಾಡುವ ಸಂಜು ಸ್ಯಾಮ್ಸನ್ ನಮ್ಮ ಭಾರತದ ತಂಡದ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಸಂಜು ಸ್ಯಾಮ್ಸನ್ ನ ಈ ಸಾವಿರಾರು ಕಷ್ಟದ ದಿನಗಳು ಅಳ್ತಾ ಇದ್ದಂತಹ ಸಂಜು ಸ್ಯಾಮ್ಸನ್ ಇವತ್ತು ಕೂಡ ಅಳ್ತಾ ಇದ್ದಾರೆ, ಆದರೆ ನೋವಿನಿಂದ ಅಲ್ಲ. ಈ ಸಕ್ಸಸ್ ಅನ್ನ ರುಚಿಯನ್ನ ಕಾಣಲೇಬೇಕಂತ ಇಷ್ಟು ವರ್ಷ ಅವರು ಹಾಕಿರುವ ಹಾರ್ಡ್ ವರ್ಕ್ ಅನ್ನ ನೋಡಿದಾಗ ಸಂಜು ಸ್ಯಾಮ್ಸನ್ ಇವತ್ತು ಖುಷಿಯಿಂದ ಕಣ್ಣೀರು ಇಡ್ತಾ ಇರೋದನ್ನ ನೋಡಿದಾಗ ಸಂಜು ಸ್ಯಾಮ್ಸನ್ಗೆ ಜಸ್ಟಿಸ್ ಸಿಕ್ತು ಅಂತ ಆತನ ಅಭಿಮಾನಿಗಳು ಈಗ ನಿರಾಳರಾಗಿದ್ದಾರೆ. ಸಂಜು ಸ್ಯಾಮ್ಸನ್ ನ ಈ ಲೈಫ್ ಸ್ಟೋರಿಯನ್ನ ನೋಡಿದ್ಮೇಲೆ ಅವರಿಂದ ನಾವು ಕಲಿಯೋದು ಸಾಕಷ್ಟಿದೆ. ಎಲ್ಲರಿಗೂ ಕೆಟ್ಟ ದಿನಗಳು ಬಂದೇ ಬರುತ್ತೆ. ಆ ಕೆಟ್ಟ ದಿನಗಳಲ್ಲಿ ನಾವು ಯಾವ ರೀತಿಯ ಪೇಷನ್ಸ್ ಇಂದ ಕಾಯ್ತೀವಿ, ಹಾರ್ಡ್ ವರ್ಕ್ ಅನ್ನ ಮಾಡ್ತೀವಿ ಅನ್ನೋದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗಿರುತ್ತೆ. ಸಂಜು ಸ್ಯಾಮ್ಸನ್ ವೇಟ್ ಮಾಡಿರುವ ರೀತಿ, ಅವರು ಪ್ರಾಕ್ಟೀಸ್ ಮಾಡಿರುವ ಹಾರ್ಡ್ ವರ್ಕ್, ಇದನ್ನೆಲ್ಲವನ್ನ ನೋಡಿದಾಗ ನಾವು ಹಿ ಈಸ್ ಸೂಪರ್ ಸ್ಟಾರ್. ಸಂಜು ಸ್ಯಾಮ್ಸನ್ಗೆ ಭಾರತದ ಸಾಕಷ್ಟು ಪಂದ್ಯಗಳು ಕಾಯ್ತಾ ಇದೆ. ಸಂಜು ಸ್ಯಾಮ್ಸನ್ಗೆ ಭಾರತದ ಅತಿ ದೊಡ್ಡ ಪಂದ್ಯಗಳು ಕಾಯ್ತಾ ಇದ್ದಾವೆ. ಸಂಜು ಸ್ಯಾಮ್ಸನ್ ಇನ್ನೂ ದೊಡ್ಡ ನಾಕ್ಔಟ್ ಪಂದ್ಯಗಳಲ್ಲಿ ಆಡಬೇಕು. ಸಂಜು ಸ್ಯಾಮ್ಸನ್ ODI, ಸಂಜು ಸ್ಯಾಮ್ಸನ್ T20 ಮತ್ತು ಸಂಜು ಸ್ಯಾಮ್ಸನ್ ಟೆಸ್ಟ್ ಕ್ರಿಕೆಟ್ ನಲ್ಲೂ ಆಡಬೇಕೆಂಬುದು ಸಾಕಷ್ಟು ಅಭಿಮಾನಿಗಳ ಆಸೆಯಾಗಿದೆ. ಈ ಸ್ಟೋರಿಯನ್ನ ನೋಡಿದ ಮೇಲೆ ನಿಮಗೆ ಸಂಜು ಸ್ಯಾಮ್ಸನ್ ಬಗ್ಗೆ ಏನು ಅನಿಸ್ತಾ ಇದೆ? ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಜು ಸ್ಯಾಮ್ಸನ್ ನ ಫ್ಯಾನ್ಗಳು ಕಮೆಂಟ್ ನಲ್ಲಿ ಸಂಜು ಸ್ಯಾಮ್ಸನ್ ಅಂತ ಕಮೆಂಟ್ ಮಾಡಿ ಸಂಜು ಸ್ಯಾಮ್ಸನ್ಗೆ ಒಂದು ಸಲ್ಯೂಟ್ ಅನ್ನ ಹೇಳೋಣ.